ಪಾಂಡವಪುರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮೇಲುಕೋಟೆ ಯೋಜನಾ ಕಚೇರಿ ವತಿಯಿಂದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸಮುದಾಯ ಭವನ ಹಿರೇಮರಳಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಪರಮ ಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗಡೆಯವರ ಕೃಪಾ ಆಶೀರ್ವಾದಗಳೊಂದಿಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಮೇಲುಕೋಟೆ ಯೋಜನಾಧಿಕಾರಿ ಸರೋಜಾದೇವಿರವರ ನೇತೃತ್ವದಲ್ಲಿ ಪಾಂಡವಪುರ ಹಿರೇಮರಳಿ ಗ್ರಾಮದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಊರಿನ ಯಜಮಾನರುಗಳಾದ ಯಜಮಾನ್ ಹಿರೇಗೌಡರು, ಅಶೋಕ, ಗ್ರಿಪ್ಪು, ಪುಟ್ಟರಾಜು, ಬಿಜೆಪಿ ಮುಖಂಡರಾದ ಎನ್ ಮಂಜುನಾಥ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಹೊಸೂರು ಕೃಷ್ಣಪ್ಪ, ಯಶವಂತ್, ಪುಟ್ಟ, ಶ್ರೀನಿವಾಸ್, ಎಚ್ಆರ್ ರಾಜೇಶ್, ಸಣ್ಮುಖ ಸೇರಿದಂತೆ ಗ್ರಾಮದ ಮಹಿಳೆಯರು, ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮಸ್ಕಾರ. ಏರುಕೊಂಡಲವಾಡ ವೆಂಕಟರಮಣನಿಂದ ಪಾದಾರವೇಗತಿ ಗೋವಿಂದ, ಆಪತ್ಬಾಂಧವನಾಥ ರಕ್ಷಕ ಗೋವಿಂದ, ಅರಣಮತ್ವಾತ್ಮದೀಪದೇ ರಾಮದೇ. ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಸ್ಮರಣೆ ಮಾಡಿಕೊಳ್ಳಿ. ಎಲ್ಲರೂ ಬೆಳಕೊಟ್ಟರಲ್ಲಿ ಎಲ್ಲರೂ ನಮಸ್ಕಾರ. ಸೂರ್ಯಚಂದ್ರರಿಗೆ ನಮಸ್ಕಾರ. ಭೂಮೂರ್ತಿಗಳಿಗೆ ನಾಲ್ಕು ನಮಸ್ಕಾರ. ನಾಲ್ಕು ವೇದಗಳಿಗೆ 5 ನಮಸ್ಕಾರ. ಪಂಚಭೂತಗಳಿಗೆ 6 ನಮಸ್ಕಾರಗಳಿಗೆ 10 ನಮಸ್ಕಾರವು. ದಶಾವತಾರಗಳಿಗೆ 11 ನಮಸ್ಕಾರವು. ಮಹಾಗಣಪತಿಗೆ 11 ನಮಸ್ಕಾರವು. ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಗೆ ನಿನ್ನ ನಾಮ ಮಂಗಳಂ, ನಿನ್ನ ಧಾಮ ಮಂಗಳಂ, ನೀನೇ ಸರ್ವಮಂಗಳಂ. ಜಯ ಸತ್ಯನಾರಾಯಣ ಜಯತು ಜಯತು. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ. ಓಂ ಯಾನಿಗಾನಿ ಯಥಾಗಾನಿ ಯಸ್ಮಾತ್ತರಸಾನಿದ ಆಚಾರ್ಯ
ನಮಿಸುತ್ತಾ ಶ್ರೀ ಓಂ ಮಂಜುನಾಥ ಈ ಒಂದು ನಮ್ಮ ಗ್ರಾಮದಲ್ಲಿ ಈ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕಾರ್ಯಕ್ರಮವನ್ನು ಧರ್ಮಸ್ಥಳ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದಾರೆ. ಆದರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ ಎಲ್ಲರ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂತೆ ನಮ್ಮ ಜನಗಳು ಬಂದಿಲ್ಲ. ಇರುವಷ್ಟು ಜನದಲ್ಲಿ ಬಂದು ಎಲ್ಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ನಡೆಯುವಂಥ ಪೂಜಾ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಹಾಗೂ ಧರ್ಮಸ್ಥಳ ಸಂಘದ ಅಭಿವೃದ್ಧಿಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಗ್ರಾಮದಲ್ಲಿ ನಡೆಸುವಂತೆ ಮಾಡಿ ಯಶಸ್ವಿಗೊಳಿಸಬೇಕಾಗಿ ತಮಗೆ ಕೇಳುತ್ತದೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಧರ್ಮಸ್ಥಳ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿ ನಮಸ್ಕಾರ ಸ್ಮರಿಸುತ್ತಾ ಸಾವಿರ ಕತ್ತಲು ತುಂಬಿದ ಕುಟುಂಬಗಳಿಗೆ ಬೆಳಕು ನೀಡಿದಂಥ ಧರ್ಮಾಧಿಕಾರಿ ದಂಪತಿಯವರ ಆಶೀರ್ವಾದ ಬೇಡಿಕೊಳ್ಳುತ್ತಾ ಸಾನ್ನಿಧ್ಯ ದೇವರಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ವಿಶೇಷವಾಗಿ ಈ ದಿನ ಹಿರೇಮರಳಿ ವಲಯದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಿರೇಮರಳಿ ವಲಯ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸಮುದಾಯ ಭವನ ಹಿರೇಮರಳಿ ಪ್ರಗತಿ ಬಂದು ಸ್ವಸಹಾಯ ಸಂಘಗಳ ದಯವಿಟ್ಟು ಸ್ವಸಹಾಯ ಸಂಘದಲ್ಲಿ ವಿನಂತಿ, ಕೇವಲ ನಾನು 10 ನಿಮಿಷ ಮಾತಾಡ್ತೀನಿ ಅಷ್ಟೇ. ಯಾರು ಕೂಡ ಮಾತಾಡದೆ ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಳ್ಬೇಕಾಗಿ ವಿನಂತಿ. ಧಾರ್ಮಿಕ ಕಾರ್ಯಕ್ರಮ ಮಾಡುವುದು ಇವತ್ತು ಯಾವ ಪೂಜೆಯನ್ನು ಮಾಡಿದೆವ ಆ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸುತ್ತದೆ. ಇವತ್ತು ನಮಗೆ ಮಾಹಿತಿ ಯಾವುದೇ ಇರಲಿ ಆ ಮಹತ್ವವನ್ನು ತಿಳಿಸುತ್ತದೆ. ಖಂಡಿತವಾಗಿ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ನನ್ನ ಪ್ರೀತಿಯ ಸ್ವಸಹಾಯ ಸಂಘದ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ. ಭಕ್ತರಲ್ಲಿ ಶ್ರದ್ಧೆ, ಭಕ್ತಿ, ಐಕ್ಯತೆಯನ್ನು ಬೆಳೆಸುವ ಉದ್ದೇಶದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಒಂದು ಸಾಮೂಹಿಕ ಕಾರ್ಯಕ್ರಮವನ್ನು ಮಾಡ್ತಿದೆ. ಹಲವು ಕಾರ್ಯಕ್ರಮಗಳಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಂದಾಗ ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಗೊತ್ತಿರೋದು ಇಷ್ಟೇ, ಏನೋ ಉಳಿತಾಯ ಮಾಡ್ತಿರುವಂಥದ್ದು ಅಥವಾ ಸಾಲ ತಗೊಳ್ತಿರೋದು ಅಷ್ಟೇ. ಆದರೆ ಸಮುದ್ರದಷ್ಟು ಆಳವಾದ, ಸಮುದ್ರದಷ್ಟು ಅಗಲವಾದ ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದೆ. ಇವತ್ತು ನಾವೆಲ್ಲ ಒಟ್ಟಾಗಿ ಆ ದೇವರನ್ನು ಸ್ಮರಣೆ ಮಾಡಿದ್ದೇವೆ. ಸತ್ಯನಾರಾಯಣ ಸ್ವಾಮಿ ಎಂದರೆ ಸತ್ಯ, ಧರ್ಮ, ಶಾಂತಿ, ನಮ್ಮ ಸಮೃದ್ಧಿಯ ಪ್ರತೀಕಾರವಾಗಿದೆ. ಇವತ್ತು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದ್ದೇವೆ. ಸತ್ಯನಾರಾಯಣ ಎಂಬ ಹೆಸರು ಇದೆ. ಸತ್ಯ ಅನ್ನುವಂಥದ್ದು ಮನುಷ್ಯನಲ್ಲಿ ಎಲ್ಲಿ ಬೆಳೆಯುತ್ತದ ಆ ಮನುಷ್ಯ ಮುಂದಕ್ಕೆ ಅಭಿವೃದ್ಧಿ ಆಗ್ತಾ ಹೋಗ್ತಾನೆ. ಯಾವಾಗ ಸತ್ಯನಾರಾಯಣ ಪೂಜೆ ಒಂದು ಮನೆಯಲ್ಲಿ ನಾವು ಪ್ರತಿ ವರ್ಷ ಮಾಡ್ತೇವ, ಆ ಮನೆ ಪ್ರತಿದಿನ ಬೆಳಗ್ತಾ ಹೋಗ್ತೇವೆ. ಈ ಪೂಜೆ ನಮಗೆ ಮಹತ್ವದ ಪಾಠವನ್ನು ಕಲಿಸ್ತದೆ. ಈ ಪೂಜೆ ನಾವು ಮಾಡೋದರಿಂದ ಮಹತ್ವದ ಪಾಠವನ್ನು ಕಲಿಸ್ತದೆ. ಒಂದು ವ್ಯಕ್ತಿಗೆ ಆ ಮಹತ್ವದ ಪಾಠವನ್ನು ಕಲಿಸ್ತದೆ. ಇಂದಿನ ಜೀವನ ವೇಗದಲ್ಲಿ ನಡೀತಿದೆ. ನಮ್ಮ ಜೀವನ ಅಂತ ವೇಗದಲ್ಲಿ ನಡೀತಿದೆ. ನಾವು ಏನು ಕಾಣುತ್ತೇವೆ? ಕ್ಷಣಿಕ ಲಾಭವನ್ನು ಮಾತ್ರ ಗಮನಿಸ್ತೇವೆ. ನಮಗೆ ಇವತ್ತು ನಾವು ಬೆಳಿಬೇಕು, ಇವತ್ತೇ ನಮಗೆ ಅದರಿಂದ ಆದಾಯ ಬರಬೇಕು ಎಂಬ ನಿರೀಕ್ಷೆಯನ್ನು ನಾವು ಮಾಡ್ತೇವೆ. ಆ ಒಂದು ಕಾಲದಲ್ಲಿ ನಮಗೆ ಈ ಪೂಜೆಯನ್ನು ಮಾಡುವನ್ನು ನೆನಪಿಸುತ್ತದೆ. ಏನಂತ ಹೇಳಿದ್ರೆ ಸಾಮೂಹಿಕವಾಗಿ ಪೂಜೆ ಮಾಡುವುದರಿಂದ ನಂಬಿಕೆ, ಸಹನೆ ಮತ್ತು ಧರ್ಮದ ನಿಜವಾದ ಐಶ್ವರ್ಯ. ಇವತ್ತು ನಾವು ನಂಬಿಕೆ ಇಟ್ಟಿದ್ದೇವೆ. ಇವತ್ತು ನಮ್ಮ ಹಿರೇಮರಳಿ ಏಳರಿಂದ 5 ಜನ ದಂಪತಿಗಳು ಪೂಜೆಗೆ ಕೊಡ್ತಿದ್ದಾರೆ. ಅವರ ನಂಬಿಕೆ ಇತ್ತು. ಇವತ್ತು ಏನು ಹೇಳಿದ್ರೆ ಇವತ್ತು ನಾವು ಸತ್ಯನಾರಾಯಣ ಪೂಜೆಗೆ ಕೊಡ್ತೇವೆ. ಸತ್ಯನಾರಾಯಣ ಪೂಜೆ ನಮ್ಮ ಮನೆಯಲ್ಲಿ ಮಾಡೋಕ್ಕಾಗದಿದ್ರು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕ್ಷೇತ್ರದ ಮೂಲಕ ನಮಗೆ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಉಪಯೋಗ ಮಾಡ್ತೇವೆ ಎಂಬ ನಂಬಿಕೆಯಿಂದ ಇವತ್ತು ಬೆಳಿಗ್ಗೆ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಕ್ಷೇತ್ರದ ವತಿಯಿಂದ ನಡೆದಂಥ ಸತ್ಯನಾರಾಯಣ ಪೂಜೆ ದೇವರ ಕೃಪೆಗೆ ಪಾತ್ರರಾದವರು ಇವತ್ತು ಅವ್ರ ಮನಸ್ಸಿನಲ್ಲಿ ಬೇಡ್ಕೊಂಡಿದ್ದಾರೆ. ನಮ್ಮ ಮನೆ ಕುಟುಂಬ, ನಮ್ಮ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಮಕ್ಕಳಿಗೆ ಒಳ್ಳೆ ವಿದ್ಯೆ, ಬುದ್ಧಿ, ಐಶ್ವರ್ಯ, ಅಂತಸ್ತು ಕೊಡಲಿ ಎಂಬ ಬೇಡಿಕೆಯನ್ನು ದೇವರಲ್ಲಿ ಮೊರೆಯಿಟ್ಟಿದೆ. ನಾವು ಯಾವಾಗಲೂ ಹೇಳ್ತಿದ್ದೇವೆ ಏನು ಹೇಳಿದ್ರೆ ಅರ್ಚಕರು ಏನೇನಿದ್ರು ಅಂತ ಹೇಳಿದ್ರೆ ದೇವರ ಸ್ಮರಣೆ ಎಂದರೆ ದೇವರನ್ನು ನೆನೆದು ಅವನ ನಾಮವನ್ನು ಜಪಿಸಿ ಮನಸ್ಸಿನಿಂದ ಭಕ್ತಿಯನ್ನು ಬೇಡಿಕೊಂಡ್ರೆ ಮಾತ್ರ ದೇವರ ಸ್ಮರಣೆ. ನಾನು ಕೇಳ್ತಾ ಇದ್ದೇನೆ ಯಾವಾಗಲೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತಾಲೂಕಲ್ಲಿ ಎಲ್ಲ ಕಾರ್ಯಕ್ರಮ
ಮೊದಲನೇದಾಗಿ ಭಾರಿ ಅದ್ಭುತ ಕಾರ್ಯಕ್ರಮ ಇದು. ನಮಗೆ ಗೊತ್ತಿಲ್ಲ ಇದು, ನಾವು ಅನ್ಕೊಂಡಿದ್ದೀವಿ ಏನೋ ಧರ್ಮಸ್ಥಳ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನಾವ್ಯಾರು ಮನೇಲಿ ಮಾಡಿಕಾಗ್ತಿರೋದನ್ನ ಇವತ್ತು ಸಾಮೂಹಿಕವಾಗಿ ನಾವೆಲ್ಲ ನಮ್ಮ ಇವಾಗ ಎಷ್ಟು ಖರ್ಚಾಗಿದೆ ಅದೆಲ್ಲ ಪ್ರತಿಯೊಂದು ಮನೆಗೂ ಮಾಡೋದು ಅಷ್ಟೇ ಖರ್ಚಾಗಿದೆ, ಅಷ್ಟೇ ಪೂಜಾ ವಿಧಾನಗಳು, ಅದೇ ಸಮಯ, ಅಷ್ಟೇ ಊಟ ಖರ್ಚು ಎಲ್ಲ ಆಗ್ತದೆ ಸಾಮೂಹಿಕವಾಗಿ ಮಾಡೋರೆ. ಅದರಿಂದ ನಾನು ಮೊದಲನೇದಾಗಿ ಧರ್ಮಸ್ಥಳ ನಮ್ಮ ಯೋಜನಾಂತಿ ಸಮಿತಿಯವರಿಗೆ ಮೊದಲನೇದಾಗಿ ಗ್ರಾಮದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನ ಮತ್ತು ತಾವು ಬೈದ್ರಿ. ನಮ್ಮ ಮನೆಯಲ್ಲಿ ಬೇರೆ ಕಡೆ ನಾವು ಹೋಗಿ ನೋಡೋದು ಬೇಡ, ನಮ್ಮ ಮನೇಲಿ ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ದೀವಿ ಅನ್ನೋದು ಯಾರಿದ್ರೆ ಕೈ ಮಾಡಿ. ನಮ್ಮ ಮನೇಲಿ ನಾವು ಸತ್ಯನಾರಾಯಣ ಮಾಡಿದ್ದೀವಿ ಇರಲಿ ಇರ್ಬೋದು. ಆದ್ರೆ ಇವತ್ತು ಈ ಸತ್ಯನಾರಾಯಣ ಪೂಜೆನ ಸಾಮೂಹಿಕವಾಗಿ ಯಾಕೆ ಮಾಡಿಸಿದ್ರು ಅಂತಂದ್ರೆ ನಮ್ಮ ಜನಗಳಿಗೆ ಎಲ್ಲರಿಗೂ ಅವಕಾಶ ಸಿಗಲ್ಲ, ಮಾಡಬೇಕು ಅಂತಿರ್ತದೆ. ಈಗ ನಾನು ಸಹ ನಮ್ಮ ಮನೆ ಕೂತ್ಕೋಬೇಕಂತಿತ್ತು, ಕಾರಣಾಂತರದಿಂದ ಬರಲಿಲ್ಲ. ಇದೇನಾಗ್ತದೆ, ಸಾಮೂಹಿಕವಾಗಿ ಮಾಡಬೇಕು ಅಂತಿದ್ರು ಸಹ ಅಲ್ಲ, ಮನೆ ಮಾಡಬೇಕು ಅಂತಿದ್ರು ಸಹ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಸಲ್ಲಿ ಅಂತ ಇವತ್ತು ಧರ್ಮಸ್ಥಳ ಒಂದು ಪ್ಲಾನ್ ಇದೆ. ಧರ್ಮಸ್ಥಳ ಸಂಸ್ಥೆ 2013 ಬಂದಾಗ ಅವರು ದುಡ್ಡು ಕೊಟ್ಬಿಟ್ಟು ದುಡ್ಡು ವಾಪಸ್ ತಗೋಬೇಕಿದ್ರೆ ಯಾರು ಸೈಲೆಂಟ್ ಆಗಿರಿ, ನಾನು ಮಾತಾಡಿಸ್ತೀನಿ, ಈ ಮಾತಾಡೋದ್ರೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿರಲಿಲ್ಲ. ಪ್ರತಿಯೊಂದು ಕಲಿಸ್ಬೇಕು ಅಂತ ಅವ್ರು ಬಂದಿರೋದು ಇಲ್ಲಿಗೆ. ಧರ್ಮಸ್ಥಳ ಯೋಜನೆ ಒಂದು ಯೋಜನೆ ಏನೈತೆ ಅಂತಂದ್ರೆ ನಮ್ಮ ಎಲ್ಲ ಸಂಸ್ಕೃತಿ ನಮ್ದು ಇತ್ತು ಅದೆಲ್ಲನೂ ಕಲಿಸಿಕೆ ಬಂದವ್ರೆ. ನಮ್ಮೂರಲ್ಲಿ ನಮ್ಮ ಪೂರ್ವಿಕರಲ್ಲೇನು ಸ್ವಚ್ಛತಾ ಕಾರ್ಯಕ್ರಮ ಇರಲಿಲ್ವಾ, ಭಜನೆ ಮಾಡೋದಿರ್ಲಿಲ್ವಾ, ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿಲ್ವಾ, ಈ ಹಬ್ಬಗಳು ಮಾಡೋದಿರ್ಲಿಲ್ವಾ, ಎಲ್ಲ ಇತ್ತು. ಕೊಡತ್ತಿರೋದಿರ್ಲಿಲ್ವಾ, ಮುಯ್ಯಾಳಿರ್ಲಿಲ್ವಾ, ನಮ್ಮ ಕಡೆಗೆ ಇತ್ತು ಮುಯ್ಯಾಳು. ಎಲ್ಲನೂ ನಾವು ಮಾಡ್ತಿರೋಂಥದ್ದೇ ಇವತ್ತು ಧರ್ಮಸ್ಥಳ ಯೋಜನೆಯ ಒಂದು ಸಮಿತಿ ಇವತ್ತೊಂದು ದಿನ ಹೆಸರು ಮುಖ್ಯನ ಬಂದೈತೆ ಅಷ್ಟೇ. ಅದನ್ನು ನಾವು ಭಾಗವಹಿಸ್ಬೋದು. ನಮ್ಮಲ್ಲಿ ಏನಾಗ್ತೈತೆ, ನಾನು ಮೇಡಮ್ ಅವತ್ತೇ ಹೇಳ್ಬೇಕಾಗಿದೆ, ನಮ್ಮೂರಲ್ಲಿ ಮೇಡಮ್ ಕಾರ್ಯಕ್ರಮ ಅಂತಂದ್ರೆ ನಂಬರ್ 1 ಕಾರ್ಯಕ್ರಮ ಆಗ್ತದೆ ಅಂತ ಬಂದು ನೋಡ್ತೀನಿ. ಅರ್ಧ ಜನ ಇದ್ದೀನಿ, ಇನ್ನರ್ಧ ಜನ ಆಮೇಲೆ ಬೈತೀನಿ. ಮೇಡಮ್ ಹೇಳಿದಂಗೆ ಮಂಗಳಾರತಿ ಸಮಯಕ್ಕೆ ಬೈದ್ರಿ. ನೋಡಿದ್ರೆ ನಾನು ಮಾತಾಡ್ಸ್ಕೊಂಡಾಗ ಸೀನಪ್ಪ ನಮ್ಮ ಫೋಟೋಗ್ರಾಫರ್ ಸಂಘದ ಅಧ್ಯಕ್ಷ ಕರ್ಕೊಂಡ್ಬಂದೆ. 5 ನಿಮಿಷ ಮೇಡಮ್ ಅವ್ರು ಮಾತಾಡ್ಸ್ಬಿಟ್ಟು ಚೇತನಕ್ಕೆ ಹೊರಡೋದ ಅಂತ ಬಂದ್ರೆ ಜನ ಕಮ್ಮಿ. ಏನಾಯ್ತದೆ, ನಂಬರ್ 1 ಗ್ರಾಮ ಗಂಟು ಬೆಟ್ಟಿನ ಊರು ಅಂತ ಹೇಳ್ತಾರಲ್ಲ, ಹಂಗ ಸುಮ್ಮನೆ ಸುಳ್ಳಾಗುತ್ತೆ. ನಮ್ಮ ಕಾರ್ಯಕ್ರಮ ನಡಿಬೇಕಾದ್ರೆ ನಂಬರ್ 1 ಕಾರ್ಯಕ್ರಮ ಯಾವಾಗ ಯಾವತ್ತು ನಾನು ನೋಡಿದೆ, ಚಿತ್ರದುರ್ಗ ಕಾರ್ಯಕ್ರಮ ನಾನು ನೋಡಿದೆ ಫೋಟೋದಲ್ಲಿ ಎಷ್ಟು ಅದ್ಭುತವಾಗಿ ಮಾಡ್ತಾವ್ರೆ. ಯಾಕೆ ನಮ್ಮಲ್ಲಿ ಇನ್ನೊಂದು ಮಾತು ಕೇಳ್ತೀನಿ. ಈಗ 25ನೇ ತಾರೀಕು ಹೋದ ಭಾನುವಾರದಲ್ಲಿ ನಾವು ವೀರಭದ್ರ ಸ್ವಾಮಿ ಮಹಾದ್ವಾರ ಮಾಡೋದು. ನಾಲ್ಕು ದೊಡ್ಡ ಮಹಾದ್ವಾರ ಅಂತ ಹೇಳ್ತಾರೆ ಜನ. ಅದಕ್ಕೆ ಇಲ್ಲಿರ್ತಕ್ಕಂಥ ಎಷ್ಟು ಜನ ಬೈದು ನಾವು ಪೇಮೆಂಟ್ ಮಾಡಿ, ಎಷ್ಟು ಜನ ಬೈದ್ರಿ? ಈಗ ನೀವು ನೋಡ್ಕೊಂಡು ನಾವು ತಿಳ್ಕೊಂಡ್ರೆ ಸಾಕು, ನಮ್ಮ ಯಾರು ಖುಷಿ ಕಾಣಲಿಲ್ಲ. ಯಾಕೆ ಅಂತಂದ್ರೆ ಗಡಿಬಿಡಿ ಇತ್ತು ಎಲ್ಲ ಜನ ಬಂದ್ಬಿಟ್ರೆ ಸಾಕು. ನಮ್ಮ ಮೇಡಮ್ಗೂ ಅಥವಾ ನಮಗೂ ಇನ್ನೊಬ್ರಿಗೂ. ಈಗ ನಾನೇನು ಬಂದೆ, ಮೇಡಮ್ ಇದ್ದಾರಪ್ಪ ನಮ್ಮದು ಕಾರ್ಯಕ್ರಮ ಜನ ಅನ್ಕೊಬಿಡ್ತಾರೆ ಅಂತ ನಾನೇ ನೋಡ್ಕೊಂಡೆ. ಹಂಗಾಯ್ತು ಕಾರ್ಯಕ್ರಮ ಎಲ್ಲರ ಮುಖದಲ್ಲೂ ಈ ಕಾರ್ಯಕ್ರಮ ನಮ್ಮದು ಅಂತ ಅನಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾರಿ ಅಚ್ಚುಕಟ್ಟೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಇನ್ನು ಮುಂದೆ ಈಗ ಆಯಿತು, ಸತ್ಯನಾರಾಯಣ ಪೂಜೆನೇ ನಮಗೆ ಪ್ರಾರಂಭ ಅಂತ ತಿಳ್ಕೊಳ್ಳಿ. ಇಲ್ಲಿ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಸತ್ಯನಾರಾಯಣ ಪೂಜೆನೇ ಮಾಡಿದ್ದು ಮೊದಲೊಂದು ಸರಿ ಮಾಡಿದಲ್ಲ, ಚೇತನಕ ಹೊರಗಡೆ ಇರ್ಬೇಕು. ಇಲ್ಲೊಂದು ಸರಿ ಕಾರ್ಯಕ್ರಮ ಮಾಡಿದ್ವಿ. ಯಾವ್ದು ಮಾಡಿದ್ದು? ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಸತ್ಯನಾರಾಯಣ ಪೂಜೆನೇ ಏನು ಮಾಡಿದ್ವಿ ಮೊದಲು 5-6 ವರ್ಷದಲ್ಲಿ. ಎಂಥ ಕಾರ್ಯಕ್ರಮ! ಅದರಿಂದ ಇನ್ನೆವತ್ತೂ ಹಂಗಾಗತ್ತೆ ಬೇಡ. ಕಾರ್ಯಕ್ರಮಗಳು ಚೆನ್ನಾಗಾಗಲಿ. ಗ್ರಾಮದಲ್ಲಿ ಈಗಾಗಲೇ ಅಲ್ಲ ಆರ್ಚ್ ಪ್ರಾರಂಭ ಆಯಿತು, ಮುಗೀತು. ಈಗ ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಆರ್ಚ್ ಮಾಡಿಸ್ತಾ ಇದ್ದೀವಿ. ಮತ್ತು ಇಲ್ಲಿಗೆ ಏನು ಸತ್ಯನಾರಾಯಣ ಪೂಜೆ ಇಲ್ಲಿಗೆ ಆಗಬೇಕಾಗಿತ್ತು ನಾವು. ಯಾಕೆಂದರೆ ಇದು ಭಾರಿ ನಾವು ನೋಡೋದಕ್ಕೆ ವಾತಾವರಣ ಹೆಂಗೈತೆ ಅಂತಂದರೆ ಇಲ್ಲಿ ಏನೋ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನೀವು ಬಂದೆಲ್ಲ ಕ್ಲೀನ್ ಮಾಡ್ಕೊಂಡಿರೋದಾಗೈತೆ. ಆ ಥರ ಐತೆ ಇಲ್ಲಿ. ಅಂದರೆ ಒಂದು ದಿನ ಎಲ್ಲ ಇರ್ತೈತೆ ನಿಮ್ಮ ಕೆಲಸ. ಅದರಿಂದ ಇದನ್ನೂ ಅಭಿವೃದ್ಧಿ ಮಾಡೋದು ಕೊಟ್ಟಿದ್ವಿ. ಮತ್ತು 3 ಕೋಟಿಯ ವೀರಭದ್ರ ಸ್ವಾಮಿ ದೇವಸ್ಥಾನ ಮಾಡಿಕೊಟ್ಟಿದ್ವಿ ಅಂದರೆ ನಾವು ಯಜಮಾನ ನಾವು ಮಾಡಿಕೊಟ್ಟಿಲ್ಲ, ನಿಮ್ಮೆಲ್ಲರ ಸಪೋರ್ಟಿಂದ ಮಾಡಿಕೊಟ್ಟಿದ್ವಿ. ನೀವು ಮೈಕಲ್ಲಿ ಅನೌನ್ಸ್ ಮಾಡಿದ್ರು, ನೀವು ಮಹಾದ್ವಾರಕ್ಕೆ ಬರೀತಿಲ್ಲ. ಮೈಕಲ್ಲಿ ಅನೌನ್ಸ್ ಮಾಡಿದ್ರು ಸತ್ಯನಾರಾಯಣ ಪೂಜೆಗೆ ಬರೀತಿಲ್ಲ. ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರೋದು ಯಾರಿಗೆ? ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರೋದೇ ನಮ್ಮ ಜನ ಬರ್ತಾರೆ ಅಂತ ನಾವು ಮಾಡ್ತಾ ಇರೋದು. ನಾಳೆ ವೀರಭದ್ರ ಸ್ವಾಮಿ ದೇವಸ್ಥಾನ ಕಟ್ಟೋದಕ್ಕೆ ಕೊಟ್ಟರು ಅದೇನೆ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಅವತ್ತು ನಾನು ಮೀಟಿಂಗಲ್ಲಿ, ಧರ್ಮಸ್ಥಳ ಮೀಟಿಂಗಲ್ಲಿ ಬೋಸೋಡು ಜವರಗೌಡರ ಮೀಟಿಂಗ್ ಸೇರಿದಾಗ ಕೇಳಿದ್ರು, ನೀವು ಅಣ್ಣ ಚೌಲ್ಟ್ರಿ ರೆಡಿ ಮಾಡಿಸ್ರಿ, ಎಲ್ಲರಿಗೂ ದುಡ್ಡು ಹಾಕಿಸಿ ದೇವಸ್ಥಾನ ಕಟ್ಸಿ. ನೀವೇ ಹೇಳ್ತಾ ಇದ್ದೀರಿ
ನಾವೇ ಹೇಳ್ತಾ ಇರುವಾಗ ನಾವೇ ಆ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇವತ್ತು ಧರ್ಮಸ್ಥಳ ಸಂಸ್ಥೆ ಯಾವ ಕಾರ್ಯಕ್ರಮ ಮಾಡಿಲ್ಲ ಅನ್ನೋ ಕಾರ್ಯಕ್ರಮನೇ ಇಲ್ಲ. ವಿರೋಧಿಗಳು ಯಾವ ಮಟ್ಟಕ್ಕೆ ಅವ್ರು ಅಂತಂದ್ರೆ ಧರ್ಮಸ್ಥಳ ಸಂಸ್ಥೆ ಮೇಲೇ ಊರೆಲ್ಲ ಮಾಡಿದ್ರು, ತಾಲೂಕಲ್ಲೆಲ್ಲ ಮಾಡಿದ್ರು, ಏನು ಮಾಡೋಕ್ಕಾಗಿಲ್ಲ. ಕೊನೆಗೆ ಧರ್ಮಸ್ಥಳ ಸಂಸ್ಥೆಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೋದ್ರು. ಇವತ್ತೊಂದು ದಿನ ಕಾರ್ಮೋಡ ಒಂಥರ ಬಂದ್ಬಿಟ್ಟಿತ್ತು. ಏನೋ ಧರ್ಮಸ್ಥಳ ಸಂಸ್ಥೆ ಅಂದರೆ ಸಂಘದಲ್ಲಿ ರೂಪ ಬರಬೇಕು. ನಮ್ಮ ಧರ್ಮಸ್ಥಳ ಸಂಸ್ಥೆ ಹಂಗೆ ಏನೋ ಅಂತ ಬಡ್ಡಿ ಜಾಸ್ತಿ ಅಂತ ಹೇಳಿದ್ರು, ಇನ್ನೊಂದು ಅಂತ ಹೇಳಿದ್ರು, ಸಂಸ್ಥೆಯಲ್ಲಿ ಕೊಲೆಗಳಾಗ್ತವೆ ಅಂತ ಹೇಳಿದ್ರು. ಎಲ್ಲನೂ ಹೇಳ್ಬಿಟ್ಟು ಎಲ್ಲ ನೀವೇ ಟಿ ವಿಗಳಲ್ಲಿ ನೋಡಿದ್ರು ಏನೇನಾಯಿತು ಧರ್ಮಸ್ಥಳದ ಬಗ್ಗೆ ಅಂತ ಒಂದು ಧರ್ಮಸ್ಥಳ ಸಂಸ್ಥೆ ಇವತ್ತಿನ ದಿನ ಧರ್ಮಸ್ಥಳ ನಮ್ಮ ಭಾಗದ ದೇವರು, ನಮ್ಮ ಮನೆ ದೇವ್ರ ಜೊತೆಗೆ ಧರ್ಮಸ್ಥಳ ನಮ್ಮ ಮನೆ ದೇವರು. ಇವತ್ತು ನಮ್ಮ ಮನೆತಕ್ಕೆ, ನಮ್ಮ ಊರಿಗೆ, ನಮ್ಮನೆ ಬಾಗಿಲಿಗೆ ಧರ್ಮಸ್ಥಳ ಸಂಸ್ಥೆ ಇವತ್ತು ಬಂದು ಕೆಲಸ ಮಾಡ್ತೈತೆ. ಅವರೆಲ್ಲ ಕಾರ್ಯಕ್ರಮ ನಾವಿರ್ತೀವಿ, ನಮಗೆ ಕರೀರಿ, ನಾವು ಬರ್ತಿದ್ದಾಗ ನಾವೆಲ್ಲರೂ ಜೊತೆ ಬರ್ತೀವಿ. ಯಜಮಾನರು ಹೆಂಗವ್ರೆ ಅಂತಂದ್ರೆ ನೀವು ಯಾವುದೇ ಕರೀರಿ, ಸ್ಕೂಲ್ ಕಾರ್ಯಕ್ರಮ ಕರೀರಿ, ಊರಿನ ಕರೀರಿ, ಧರ್ಮಸ್ಥಳದ ಕರೀರಿ, ಮತ್ತೊಂದು ಕರೀರಿ, ಎಲ್ಲಕ್ಕೂ ಅವ್ರು ಭಾಗವಹಿಸ್ತಾರೆ. ಅಂಥ ಒಂದು ಗ್ರಾಮ. ಇದನ್ನು ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇನ್ನು ಮುಂದೆ ಆಗುವಂಥ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಇರ್ತೀವಿ. ನೀವು ಸದಾ ನಾವು ಬಂದಾಗ ಜನ ಪೂರ್ತ ಯಾಕೆ ಸೇರಿಸಿ ಮಾಡೋದು ನಮ್ಮ ಹಿರಿಗಳು ಒಂದು ಅವಕಾಶ ಮಾಡಿದ್ರೆ ಅಂತ ಹೇಳ್ತಾ ನಾನು ಮಾಡ್ತಿದ್ದೀನಿ. ಜೈ ಎಲ್ಲರೂ ನೋಡಿಕೊಂಡು ಯಾರೆಲ್ಲ ಇಲ್ಲಿಗಂಟ ಮಾತಾಡೋರು ಎಲ್ಲನೂ ನಿಮ್ಮ ಮನೆಯಲ್ಲಿ ಬಳಸಿಕೊಂಡು ಆ ರೀತಿಯಾಗಿ ತಮ್ಮಲ್ಲಿ ಹೋಗಬೇಕು ಎಂದು ನಾನು ನಿಮ್ಮೆಲ್ಲರನ್ನೂ ವಿನಂತಿಸಿ ಸಭಾಧ್ಯಕ್ಷರು ಗಣ್ಯ ವ್ಯಕ್ತಿಗಳು ಕೂತಿರೋರಿಗೆ ನನ್ನ ವಂದನೆ ಅರ್ಪಿಸಿ